ನೆಲಮಂಗಲ ತಾಲೂಕಿನ ಬಾಣಸವಾಡಿ ಹಾಗೂ ಬೋಳಮಾರನಹಳ್ಳಿ ಗ್ರಾಮದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಐತಿಹಾಸಿಕ ಮತ್ತು ಭಕ್ತಿಭಾವ ತುಂಬಿದ ಶ್ರೀ ಪಟ್ಟಲದಮ್ಮ ದೇವಿ ಹಾಗೂ ಶ್ರೀ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಅಕ್ಕ ತಂಗಿಯರಂತೆ ಪೂಜಿಸಲ್ಪಡುವ ಪಟ್ಟಲದಮ್ಮ ಮತ್ತು ಮಾರಮ್ಮ ದೇವಿಯರ ಅಪೂರ್ಣ ಸಂಗಮ ಈ ಜಾತ್ರೆಯ ಪ್ರಮುಖ ಆಕರ್ಷಣೆ. ಬಾಣಸವಾಡಿಯಿಂದ ಆಗಮಿಸುವ ಪಟ್ಟಲದಮ್ಮ ತಾಯಿಯ ತೇರು ಮತ್ತು ಬೋಳಮಾರನಹಳ್ಳಿಯಿಂದ ಬರುವ ಮಾರಮ್ಮ ತಾಯಿಯ ತೇರು ಮುಖಾಮುಖಿಯಾಗಿ ನಿಲ್ಲುವ ಕ್ಷಣವನ್ನ ನೋಡುವುದೇ ಭಕ್ತರಿಗೆ ಅಪಾರ ಪುಣ್ಯ ಎಂದು ನಂಬಲಾಗುತ್ತದೆ. ಈ ಜಾತ್ರೆಗೆ ಹೆಣ್ಣು ಮಕ್ಕಳು ಗಂಡನ ಮನೆಯಿಂದ ಸಡಗರ ಸಂಭ್ರಮದಿಂದ ಜಾತ್ರೆಗೆ ಬರುತ್ತಾರೆ. ಎತ್ತಿನ ಗಾಡಿಯಲ್ಲಿ ಸಾಗುವ ಭವ್ಯ ತೇರುಗಳು ಜಾತ್ರೆಯ ವೈಶಿಷ್ಟ್ಯ. ಈ ಜಾತ್ರಾ ಮಹೋತ್ಸವ 6 ದಿನಗಳ ಕಾಲ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಮಹಾದೇಶ್ವರ ಸ್ವಾಮಿಗೆ ಪರಾವು, ಮಾರಮ್ಮ ದೇವಿಗೆ ಉಪಹಾರದ ನೀನಮ್ಮ, ಗೆರೆಸಾಲಮ್ಮ, ಜಾಲಗೀರಮ್ಮ ದೇವಿಯರಿಗೆ ಆರತಿ, ಮುತ್ತುರಾಯ ಸ್ವಾಮಿಗೆ ಆರತಿ, ಪಟ್ಟಲದಮ್ಮ ದೇವಿಗೆ ವಿಶೇಷ ಪೂಜೆ, ಕೊನೆಯ ದಿನ ಆರತಿ, ಕೊಂಡ ಹಾಗೂ ಹಗಲು ಜಾತ್ರೆ ಮೂಲಕ ಮಹೋತ್ಸವಕ್ಕೆ ಭಕ್ತಾದಿಗಳು ಭಕ್ತಿ ಪೂರ್ಣವಾಗಿ ಅರ್ಪಿಸುತ್ತಾರೆ. ಈ ಜಾತ್ರೆ ನಮ್ಮ ಊರಿನ ಪರಂಪರೆ ಮಾತ್ರವಲ್ಲ, ನಮ್ಮ ನಂಬಿಕೆ ಮತ್ತು ಪ್ರತಿಬಿಂಬ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಸೂಪರ್.
ಇದು ಬಾಣಸವಾಡಿ ಗ್ರಾಮದಲ್ಲಿ ನಡೆಯುವಂಥ ಜಾತ್ರಾ ಮಹೋತ್ಸವ ಒಂದು ವಾರ ನಡೀತದೆ. ಇದು ಇಡೀ ತಾಲೂಕಿನಲ್ಲಿ ನಾವು ಇಡೀ 7-8 ಹಳ್ಳಿನಲ್ಲಿ ನಾವು ನಮ್ಮದೇ ಫಸ್ಟು ಜಾತ್ರೆ ನಡೀತಾ ಇರೋದು. ಈ ಮಟ್ಟದಲ್ಲಿ ಸಾವಿರಾರು ಜನ ಸೇರುತ್ತೆ. ಕಡೆ ಶನಿವಾರ ಒಂದು ದಿವಸ ಕೊಂಡ ಹಾಯ್ತೀವಿ. ಬೌಳ್ಮಾರ್ನಹಳ್ಳಿ ಮತ್ತು ಬಾಣಸವಾಡಿ ಗ್ರಾಮದ ಜನ ಒಂದಾಗಿ ಇಲ್ಲಿ ಸೇರಿ ವಿಜೃಂಭಣೆಯಿಂದ 10-12 ಲಕ್ಷ ರೂಪಾಯಿ ಖರ್ಚು ಮಾಡಿ ಜಾತ್ರೆ ಮಾಡ್ತಾಯಿದ್ದೀವಿ ನಾವು. ಭಾರಿ ಸಂತೋಷ ಆಗ್ತದೆ. ಜನನೂ ಅದೇ ರೀತಿ ಬಂದದೆ ನೋಡಿ, ನಿಮಗೂ ಕಾಣುತ್ತೆ ಲೈವಲ್ಲಿ. ಭಾರಿ ಸಂತೋಷ ಆಗುತ್ತೆ ನಾವು ಈ ಜಾತ್ರೆ ನೋಡಿ. ಇಷ್ಟು ಹೇಳಿದ್ದೀವಿ. ಪ್ರತಿ ವರ್ಷ ಯಾವ ಟೈಮಲ್ಲಿ ನಡೆಯುವಂಥ ಜಾತ್ರೆ ಇದು? ಈ ವರ್ಷ ಮೇ ತಿಂಗಳು ತಪ್ಪಿರಿ ಏಪ್ರಿಲ್ ಫಸ್ಟಲ್ಲಿ ನಾವು ಜಾತ್ರೆ ಮಾಡ್ತಾ ಇದ್ದೀವಿ. ಏಪ್ರಿಲ್ ರಾಜು ಬಾಣಸವಾಡಿ ಗ್ರಾಮ ನಮ್ಮದು ನಲ್ವಾಳ ತಾಲೂಕು ಕಸಬಾವಳಿ ನಲ್ವಾಳ ತಾಲೂಕು ಸಾನಾಡಿ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಬಾಣಸವಾಡಿ ಗ್ರಾಮದಲ್ಲಿ ಮಹಾರಾಷ್ಟ್ರಂ ತಾಯಿ ಪರಮ ತಾಯಿ ಗ್ರಾಮದ ಇದು ವರ್ಷಕ್ಕೊಂದ್ಸತಿ ಜಾತ್ರೆ ಇರೋದ್ರಿಂದ ನಮಗೆ ಖುಷಿ ತಂದುಕೊಟ್ಟಿದೆ. ಭಕ್ತಾದಿಗಳಿಗೂ ಖುಷಿ ತಂದುಕೊಟ್ಟಿದೆ. ಇದು ಸುಮಾರು 100 ನಮಗೆ ಇದಕ್ಕೂ ಹೇಳ್ಕೊಟ್ಟಿರೋದು ಪರಂಪರೆಯಾಗಿ ಬಂದಿರೋವಂಥದ್ದು. ಎರಡರೂ ಒಗ್ಗಟ್ಟಾಗಿ ಜಾತ್ರೆ ಉತ್ಸವ ಇದು ಅದ್ದೂರಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ವಿ ನಾವು. ಯಾವುದೇ ಅಡೆತಡೆ ಇಲ್ಲದೆ ಜಾತ್ರೆ ನಡೆಸ್ಕೊಡ್ತಾರೆ ಅಮ್ಮನವರು. ಆ ಅಮ್ಮನವ್ರ ಬಲಮೂಲ ನಾವು ಇಲ್ಲಿ ಕಾರ್ಯ ಮಾಡ್ಕೊಂಡು ಮುನ್ನುಗ್ತಾ ಇದ್ದೀವಿ. ನೀವು ಮಾಡ್ತಂಥ ಜಾತ್ರೆಗೂ ಇವಾಗ ಯುವಕರು ಮಾಡ್ತಿರೋ ಜಾತ್ರೆಗೂ ತುಂಬ ವ್ಯತ್ಯಾಸಗಳು? ಸುಮಾರು 200 ಜನ 300 ಜನ ಸೇರೋದು. ಇವತ್ತು 2000ದಿಂದ 3000 ಜನಕ್ಕೆ ಸೇರ್ತಾರೆ. ಹಾಯ್, ನಾನು ನಿರುಪಮ ಅಂತೇಳಿ ಬಾಣಸವಾಡಿಯವರೇ. ನಾನು ಮದುವೆಗೆ 18 ವರ್ಷ ಆಯಿತು. 18 ವರ್ಷದಿಂದ ಈ ಗ್ರಾಮ ದೇವತೆ ಜಾತ್ರೆ ನೋಡ್ತಾನೆ ಇದ್ದೀನಿ. ಪ್ರತಿ ವರ್ಷವೂ ಇವತ್ತಿನ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಏರ್ತಾನೆ ಇದೆ. ಇಲ್ಲಿನ ಮಹಾತ್ಮೆ ತುಂಬ ಇಲ್ಲಿನ ಮಹಾತ್ಮೆ ಅಪಾರವಾದದ್ದು. ತುಂಬ ಶಕ್ತಿ ಇರುವಂಥ ದೇವತೆ ಕೂಡ. ಮತ್ತು ಈ ಜಾತ್ರೆಗೆ ಬೋಡ್ಮಾನಹಳ್ಳಿ ಅಂತ ಪಕ್ಕದ ಊರಿನವರು ಕೂಡ ಸೇರ್ತಾರೆ. ಅಲ್ಲಿ ಮಾರಮ್ಮ ದೇವರು ನಮ್ಮೂರಿನ ಪಟ್ಟದ ಮತ ಇಲ್ಲಿ ಸೇರಿಸ್ಕೊಂಡು ಮಾಡ್ತೀವಿ. ಬಟ್ ಇಲ್ಲಿಂದು ಶಕ್ತಿ ಅನ್ನೋದು ತುಂಬ ಇದೆ. ಸೋಮವಾರದಿಂದ ಸ್ಟಾರ್ಟ್ ಆದರೆ ನಮಗೆ ಜಾತ್ರೆ ಅಪ್ ಟು ಸಾಟರ್ಡೇವರೆಗೂ ನಡೆಯುತ್ತೆ. ಸೋಮವಾರ ಮಂಗಳವಾರ ಪೂರ್ತಿನೂ ಎಲ್ಲ ಕೂಡ ನೈಟ್ ಕೂಡ ಜಾತ್ರೆ ನಡೆಯುತ್ತೆ. ಶನಿವಾರ ಮಾತ್ರ ಹಗಲು ಪರ್ಸೆಂಟ್ ಮಾಡ್ತಾರೆ. ಬಟ್ ಇಲ್ಲಿನ ಶಕ್ತಿಯಿಂದನೇ ಪ್ರತಿ ವರ್ಷವೂ ಜನಸಂಖ್ಯೆನೂ ಜಾಸ್ತಿ ಆಗಿದೆ. ನೀವು ಈ ಊರಿನ ಸೊಸೆಯಾಗಿ ಬಂದಾಗ ಹೇಗಿತ್ತು ಜಾತ್ರೆ, ಈಗ ಹೇಗಿದೆ ಜಾತ್ರೆ? ಹೆಸರು ರಾಜು ಅಂತೇಳಿ ಬಾಣಸವಾಡಿ ಗ್ರಾಮದ ವಾಸವಾಗಿತ್ತು. ಇವತ್ತು ಈ ಬಾಣಸವಾಡಿ ಗ್ರಾಮದಲ್ಲಿ ಏನು ಜಾತ್ರೆ ಮಹೋತ್ಸವ ನಡೀತಾ ಇದೆ, ಗೋಳ್ಮರ್ನಲ್ಲಿ ಅದು ಬಾಣಸವಾಡಿ 2 ಗ್ರಾಮದಿಂದ ಇದರಲ್ಲಿ ಅದ್ದೂರಿಯಾಗಿ ಏನಂತಂದರೆ ಈ ಸುತ್ತಮುತ್ತದಲ್ಲಿ ಬರೀ ದೇವ್ರ ಮೆರವಣಿಗೆಗಳು ಮಾತ್ರ ನಡೀತಾ ಇದೆ. ಉತ್ಸವ ಪಲ್ಲಕ್ಕಿಗಳು ಇಲ್ಲಿ ನಾವು 2 ಊರಿನವರು ಸೇರಿ ಮೂರ್ತಿಗಳನ್ನ ಮಾಡ್ತೀವಿ. ಎತ್ತಿನ ಗಾಡಿನಲ್ಲಿ ವಿಶೇಷವಾಗಿ ಕ್ರಮೇಣ ಇದು ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಇದು ಸುಮಾರು ವರ್ಷಗಳಿಂದನೂ ಎಲ್ಲ ಸುಮಾರು ಎತ್ತುಗಳು ಕಟ್ಟಿ ಒಂದು ಗಾಡಿ ಮೇಲೆ ಹೋಗಿ ಹೊಡ್ಕೊಂಬರ್ತಕ್ಕಂಥದ್ದು ಪದ್ಧತಿ ಇದೆ. ಇದನ್ನು ನಾವು ಇದು ನಿಲ್ಲಿಸಲ್ಬೇಡ ಅಂತೇಳಿ ಇದು ಪುರಾತನ ಕಾಲದಿಂದ ಏನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ನಾವು ಸಹ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ಈ ಪೀಳಿಗೆನ ಹಂಗೆ ಮುಂದುವರ್ಸ್ಕೊಂಡು ಹೋಗೋವಂತ ಅವ್ರಿಗೂ ಸಹ ಮಾರ್ಗದರ್ಶನ ಮಾಡ್ತಾ ಇದ್ದೀವಿ. ಅದೇ ಇವತ್ತಿನ ಮಕ್ಕಳು ಕೂಡ ಎಲ್ಲರೂ ಸಹಕಾರ ಮಾಡ್ತಿದ್ದಾರೆ. ಸುಮಾರು ಒಂದು 200 ವರ್ಷಗಳ ಹಿಂದಿನ ದೇವಸ್ಥಾನ ಇದೆ. ಸೊ ಇದನ್ನು ಇವಾಗೆಲ್ಲ ನವೀಕರಣ ಮಾಡಿಕೊಂಡು ಇದನ್ನೆಲ್ಲ ಇವತ್ತಿನ ಈ ಮಟ್ಟಕ್ಕೆ ಈ ಕೊಂಡೋತ್ಸವನೆಲ್ಲ ಅಕ್ಕಪಕ್ಕ ಜನಗಳಿಗೆಲ್ಲ ಒಂದು ಗಂಡಕ್ಕೆ ಹತ್ರ ಹಾಕಿದ್ದಕ್ಕೆ ಸೇಫ್ಟಿ ಮಾಡಿ ಎಲ್ಲ ಬೆಳವಣಿಗೆ ಮಾಡಿಕೊಂಡು ದೂರದಲ್ಲಿ ಮರೆಸ್ತಾ ಇದ್ದೀವಿ ತಾಯಿನ. ಅವತ್ತೆಲ್ಲ ಎದುರು ಮೇಲೆ ಎತ್ಕೊಂಡು ಓಡಾಡ್ತಿರ್ತಕ್ಕಂಥ ದೇವತೆನ ಇವತ್ತು ನಾವು ಉತ್ಸವ ಮೂರ್ತಿಯಾಗಿ ಪಲ್ಲಕ್ಕಿನಲ್ಲಿ ಮೆರವಣಿಗೆ ಮಾಡಿಸ್ತಾ ಇದ್ದೀವಿ. ಇವತ್ತು ಒಂದಲ್ಲ ಅಂತ 2 ಇದರಲ್ಲಿ ಇವತ್ತು ಕಡೆ ಶನಿವಾರ ಇದ್ದು ಒಂದು ವಾರ ನಡೆಯತಕ್ಕಂಥ ಜಾತ್ರೆ ವಿಶೇಷದಲ್ಲಿ ಶನಿವಾರ ಒಂದು ವಿಶೇಷವಾದಂಥ ಒಂದು ದಿನ ಆಗಿರುತ್ತೆ. ಇದರಲ್ಲಿ ಏನು ಅಂತಂದರೆ 2 ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಏನಾದರೂ ಹೇಳೋದಾದ್ರೆ? ಇತಿಹಾಸದಲ್ಲಿ ಯಲಮಾಲ ತಾಲೂಕಲ್ಲಿ ಈ ಥರ ತಾಯಿ ಕೋರು ಎಲ್ಲೂ ಇಲ್ಲ. ಒಂದ್ಸತಿ ಬಂದು ಪೂಜೆ ಮಾಡಿಸ್ಕೊಂಡಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ
ಕಾಲದಿಂದನೂ ಕೂಡ ತುಂಬಾ ನಂಬಿಕೆ ಇರೋಂಥಕ್ಕಂಥದ್ದು. ಅವಾಗ 5,000 ಜನ ಬೋಳ್ವನಹಳ್ಳಿ ಗ್ರಾಮ ಇಲ್ಲಿ ಬಾಣಸ್ವಾಡಿ ಮತ್ತೆ ಬೋಳ್ವನಹಳ್ಳಿ ಅವತ್ತಿನ ಹಬ್ಬ ಜೊತೆ ಮಾಡ್ಕೊಂಡ್ಬಂದಿದ್ದೀವಿ. ಮುಂದೆ ಹಳೆ ಕಾಲದಿಂದ ಅದೆಲ್ಲ ಮಾಡ್ಕೊಂಡ್ಬಂದಿದ್ದಾರೆ. ಈ ಮುಂದೆ ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಒಗ್ಗಟ್ಟಿನಿಂದ ಹುಡುಗರು ತುಂಬ ಜಾತ್ರೆ ಬೋರ್ಡ್ ಬರ್ತಾ ಇದೆ. ತುಂಬ ಜನ ಸೇರ್ತಾ ಇದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಏನು ಆ ಗ್ರಾಮದೊಂದೇವರು ಈ ಗ್ರಾಮದ ಏನು ವಿಷಯ ಇತಿಹಾಸ ಏನದು? ಇತಿಹಾಸದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂತ ಹೇಳಿದ್ರು. ಹಿಂದಿಂದ ಯಾವ ರೀತಿ ನಡ್ಕೊಂಡು ಬಂದಿದ್ದಾರೋ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಈಗ ಮುಂದೆ ಅದೇ ಥರ ನಡ್ಕೊಂಡು ಹೋಗ್ತಾ ಇದ್ದಾರಲ್ಲ. ಈ ಜಾತ್ರೆಯಲ್ಲಿ ಎಷ್ಟು ಜನ ಸೇರ್ತಾರೆ ಅಥವಾ ಎಷ್ಟು ಗ್ರಾಮದವರು ಸೇರ್ತಾರೆ? ಇದರಿಂದ 2,500 ಜನ ಸೇರ್ತಾರೆ. 2,500 ಜನ ಮೇಲೆ ಸೇರ್ತಾರೆ. ಎಷ್ಟು ಗ್ರಾಮ? 2 ಗ್ರಾಮ ಸರ್. 2 ಗ್ರಾಮ. ಸುತ್ತಮುತ್ತ ಎಷ್ಟು ಹಳ್ಳಿಯವರು ಬರ್ತಾರೆ ಈ ಜಾತ್ರೆ ನೋಡೋದು? 4 ಕಡೆಯಿಂದ ಬರ್ತಾರೆ. ನಿಮ್ಮ ಹೆಸರು? ನವೀನ ಯಾವ ಊರು? ಬೋಳ್ವನಹಳ್ಳಿ. ಹೆಸರು ಬಾಣಸ್ವಾಡಿ ಗ್ರಾಮದ ನಿವಾಸಿ. ಈ ಜಾತ್ರೆ ಬಂದು ಎರಡೂರವರು ಸೇರ್ಬಿಟ್ಟು ಮಾಡೋದು ಬೋರ್ಮನಲ್ಲಿ ಮತ್ತು ಬಾಣಸ್ವಾಡಿ ಪಟ್ಟದಮ್ಮ ಅಂತ. ಸೋಮವಾರ ಸ್ಟಾರ್ಟ್ ಆದರೆ ಇದು ಶನಿವಾರವರೆಗೂ ನಡೆಯುತ್ತೆ. ಭಾನುವಾರ ಬಂದು ನಾನ್ ವೆಜ್ ಇದು ಮಾಡ್ತಾರೆ. ಸೋಮವಾರ ಮಾದೇಶ್ವರ ಪರ ಊರವ್ರಿಗೆಲ್ಲ ವೆಜ್ ಊಟ ಒಂದೇ ಕಡೆ ಅಡುಗೆ ಮಾಡಿ ಎಲ್ಲರಿಗೂ ಊಟ ಹಾಕ್ತೀವಿ. ಮಂಗಳವಾರ ಬಂದು ಮಾರಮ್ಮಂಗೆ ಉಪಹಾರ. ಬುಧವಾರ ಬಂದು 3 ದೇವ್ರಿಗೂ ಆರತಿ ಮಾಡ್ತಾರೆ. ಗುರುವಾರ ಮುಟ್ರಾಯ ಸ್ವಾಮಿ ಇದು ಮಾಡ್ತಾರೆ. ಶುಕ್ರವಾರ ಬಂದು ನೈಟ್ ಇಲ್ಲಿ 2 ದೇವರು ಎರಡೂರವರು ಒಂದಾಗಿ ಉಪಹಾರ ಮಾಡ್ತಾರೆ. ಶನಿವಾರ ಬಂದು ಹಗಲು ಪರಿಸೆ ಕೊಂಡ ಎಲ್ಲ ತುಂಬ ಹಿಂದಿನ ಕಾಲದಿಂದನೂ ಇದು ನಡ್ಕೊಂಡ್ಬಂದೈತೆ. ಸುತ್ತಮುತ್ತ 7-8 ಹಳ್ಳಿಗೂ ಒಂದು ವಾರ ಯಾರು ನೆಲಮಂಗಲದಲ್ಲಿ ಜಾತ್ರೆ ಮಾಡಲ್ಲ. ನಾನು ನೋಡ್ದಂಗೆ ಎಲ್ಲೂ ಮಾಡಲ್ಲ. ಈಗ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಅಣ್ತಂದಿರ್ತಾರೆ, ಚೆನ್ನಾಗಿ ಮಾಡ್ತಾರೆ. ಯಾವುದು ಜಗಳ ಎಲ್ಲ ಸಣ್ಣ ಪುಟ್ಟ ಬರ್ಬೋದಷ್ಟೇ.